ಹಲೋ ಹಾಯ್ ಫ್ರೆಂಡ್ಸ್, ಇವತ್ತು ನಾನೊಂದು ಹಲಸಿನ ಹಣ್ಣಿನ ಬೀಜದಿಂದ ಒಂದು ಒಳ್ಳೆ ಹುಳಿ ಮಾಡ್ತಾಯಿದ್ದೀನಿ ನೋಡಿ. ಇದು ನಮ್ಮ ಕುಂದಾಪುರ ಕಡೆ ಇದು ಮಳೆಗಾಲದಲ್ಲಿ ಹಲಸಿನ ಹಣ್ಣು ಆಗೋ ಟೈಮಲ್ಲ, ಇದು ಫುಲ್ ಫೇಮಸ್ ನೋಡಿ. ಈ ಹಲಸಿನ ಹಣ್ಣಿನ ಬೀಜನ ಒಣಸ್ಬಿಟ್ಟು ಈ ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗೆದು ಸ್ವಲ್ಪ ಕಷ್ಟ ಆಗುತ್ತೆ. ಅದರಲ್ಲಿ ಒಂದು ಹೀಗೆ ಒಂದು ಇದಿರುತ್ತೆ, ಕಣ್ಣು ಥರ ಇರುತ್ತೆ. ಅದಕ್ಕೆ ಒಂದು ಚಾಕುವಿನಿಂದ ಹೀಗೆ ಮಾಡಿಬಿಟ್ರೆ ಎಲ್ಲ ಬಂದುಬಿಡುತ್ತೆ. ಎಲ್ಲ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ. ನಾನು ಕುಕ್ಕರಲ್ಲೇ ಬೇಯಿಸ್ತೀನಿ. ಸ್ವಲ್ಪ ಕುಕ್ಕರಲ್ಲಿ ನೀರು ಹಾಕ್ಬಿಟ್ಟು ಅದನ್ನು ತೊಳೆದು ಹಾಕ್ಬಿಟ್ಟು ಒಂದು ಎರಡು ಸೀಟಿ ಹಾಕ್ಬಿಡ್ತೀನಿ ಅಷ್ಟೇ. ಒಬ್ಬೊಬ್ಬರು ಓಪನಲ್ಲಿ ಬೇಯ್ತಾರೆ, ತುಂಬ ಹೊತ್ತು ಬೇಕಾಗುತ್ತೆ ಅಂತ ನಾನು 2 ಉಪ್ಪು ಹಾಕ್ಬಿಟ್ಟು ತೊಳೆದೆ ಇದು ಮಾಡಿದ್ದೀನಿ. ಎರಡು ಸೀಟಿ ಹಾಕ್ತೀನಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಬೇಯೋ ಜೊತೆಗೆ ಬೆಂದು ತಣ್ಣಗಾಗೋ ಒಟ್ಟಿಗೆ ನಾನು ಇವಾಗ ಅದಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ಬಾಣಲಿಗೆ ಎಣ್ಣೆ ಹಾಕಿಬಿಟ್ಟು ಒಂದು 5-6 ಬ್ಯಾಡ್ಗೆ ಮೆಣಸು, 1-2 ಚಮಚ ಧನಿಯಾ, ಕೊತ್ತಂಬರಿ ಬೀಜ ಅಷ್ಟೇ, ಇಷ್ಟೇ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡ್ತೀನಿ. ಆಮೇಲೆ ಅದು ಸೈಡಿಗೆ ಇಟ್ಟೆ. ಈಗ ನೋಡಿ ದಾನೆ ಬೆಂದು ಹೋಗಿದೆ ಬೀಜ. ಹಲಸಿನ ಹಣ್ಣಿನ ಬೀಜ ಫುಲ್ ಬೆಂದು ಹೋಗಿದೆ. ಇದರಲ್ಲಿ ಸ್ವಲ್ಪ ಸಿಪ್ಪೆ ತೆಗೆದು ಒಂದು ಸೈಡಿಗೆ ಸ್ವಲ್ಪ ರುಬ್ಲಿಕ್ಕೆ ಹಾಕ್ಕೊಳ್ಳೋಕೆ ಇಟ್ಕೊತೀನಿ. ತೆಂಗಿನಕಾಯಿ ಜೊತೆ ಒಂದು 7-8-10 ಹಾಕಿಬಿಟ್ರೆ ತುಂಬ ಚೆನ್ನಾಗಿ ದಪ್ಪಾಗಿ ಬರುತ್ತೆ. ಅದಕ್ಕೆ ಬೇಕಾಗೋ ಸಾಮಾನು ನೋಡಿ, ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೆ, ಹುಣಸೆ ಹಣ್ಣು, ಆಮೇಲೆ ಬೆಲ್ಲ, ಕರಿಬೇವು, ಈಗ ಮತ್ತೇನಿಲ್ಲ, ನಾವು ರುಬ್ಬಿದ್ದು ಹುರಿದಿದ್ದುವಲ್ಲ, ಒಣಮೆಣಸಿನ್ಕಾಯಿ ಮತ್ತು ಧನಿಯಾ ಬೀಜ. ಈಗ ಫಸ್ಟಿಗೆ ತೆಂಗಿನಕಾಯಿ ಹಾಕಿಬಿಟ್ಟು ಒಣಮೆಣಸಿಗೆ ಹುರಿದಿರೋದಿದೆಲ್ಲ ಇದನ್ನು ಹಾಕಿಬಿಟ್ಟು ನಾನು ಮತ್ತು ಬೆಲ್ಲನೂ ಇದಕ್ಕೆ ಹಾಕಿಬಿಡ್ತೀನಿ. ರುಬ್ಲಿಕ್ಕೆ ಬೆಲ್ಲ ಹಾಕ್ತೀನಿ. ಆಮೇಲೆ ಹುಣಸೆ ಹಣ್ಣದು ಅರಿದು ಜ್ಯೂಸ್ ಬರುತ್ತೆ, ಅದು ಒಂದು 4 ಸುಮಾರು ಬೇಕು, ಸ್ವಲ್ಪ ಜಾಸ್ತಿನೇ ಬೇಕು, ಯಾಕಂದರೆ ಇದು ಸ್ವಲ್ಪ ಹುಳಿ ಹಿಡ್ತದೆ. ಆಮೇಲೆ ಅದು ಹಲಸಿನ ಹಣ್ಣು ಬೀಜ ತೊಳೆದಿರೋದು ಇಷ್ಟು ಹಾಕಿ ಚೆನ್ನಾಗಿ ನೈಸಾಗಿ ರುಬ್ಕೊಂಡೆ, ಫುಲ್ಲು ನುಣ್ಣಗೆ ರುಬ್ಬಿ. ಇವಾಗ ಸ್ಟವ್ ಮೇಲೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಕುದೀತಾ ಇದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಆಮೇಲೆ ತುಂಬ ತೆಳ್ಳಗೆ ಮಾಡಿ ಚೆನ್ನಾಗಿರಲ್ಲ, ಇದನ್ನು ಉಳಿದಿರೋದನ್ನ 2 ಸೀಳು ಮಾಡ್ಕೊತೀನಿ. ಸೀಳು ಮಾಡಿ ಕುದೀತಾ ಇರುತ್ತೆ ನೋಡಿ. ಅದಕ್ಕೆ ಒಬ್ಬೊಬ್ಬರು ಸಿಪ್ಪೆ ತೆಗಿತಾರೆ, ರುಬ್ಲಿಕ್ಕೆ ಮಾತ್ರ ಸಿಪ್ಪೆ ತೆಗೆದಿದ್ದೆ. ಇದಕ್ಕೆ ಸಿಪ್ಪೆ ತೆಗೀಲಿಲ್ಲ. ಹಿಂಗೆ ಚೆನ್ನಾಗಿ ಕುದೀತಾ ಇತ್ತು ನೋಡಿ, ಗಮ್ಮಂತ ಸ್ಮೆಲ್ ಬರ್ತಾಯಿದೆ. ಅದು ಅಷ್ಟು. ಇವಾಗ ನೋಡಿ ಒಂದು ಚಿಕ್ಕ ಒಗ್ಗರಣೆ ಕೊಡೋಣ ಫ್ರೆಂಡ್ಸ್. ಅದಕ್ಕೆ ಚಿಕ್ಕದು 1-2 ಸ್ಪೂನು ಕೊಬ್ಬರಿ ಎಣ್ಣೆ, ನಾವು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ಅದೊಂದು 2 ಸ್ಪೂನ್ ಹಾಕ್ಕೊಂಡೆ. ಆಮೇಲೆ ಇನ್ನೇನು ಸಾಸಿವೆ, ಒಂದು ಸ್ಪೂನ್, ಅರ್ಧ ಸ್ಪೂನ್ ಸಾಸಿವೆ, ಒಂದು ಅರ್ಧ ಸ್ಪೂನ್ ಜೀರಿಗೆ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಅದು ಸ್ವಲ್ಪ ಗ್ಯಾಸ್ಟ್ರಿಕ್ಕು. ಆಮೇಲೆ ಒಂದು 5-6 ಕರಿಬೇವಿನೆಲೆ. ಹಿಂಗಂತೂ ಹಾಕಲೇಬೇಕು ಫ್ರೆಂಡ್ಸ್, ಯಾವಕ್ಕಂದರೆ ಬೇಳೆಕಾಳು ಸಾರೆಲ್ಲ ಮಾಡಿದರೆ ನೀವು ಈ ಹಿಂಗದು ಒಗ್ಗರಣೆ ಕೊಟ್ಟರೆ ಅದರಲ್ಲಿ ಗ್ಯಾಸ್ಟ್ರಿಕ್ ಅನ್ನೋದೇ ಇಲ್ಲ, ಹೊಟ್ಟೆ ನೋವು, ಉಬ್ರ ಅದು ಇದು ಏನಿರಲ್ಲ. ಹಿಂಗಂತೂ ಬೆಳೆಸ್ತೀವಿ ನಾವು. ಯಾವಾಗಲೂ ಹೇಳ್ತಾರಲ್ಲ, ಹಿಂಗು ತೆಂಗು ಇದ್ದರೆ ಮಂಗಸ ಅಡುಗೆ ಮಾಡುತ್ತೆ ಅಂತ. ಹಾಗೆ ಈ ಒಗ್ಗರಣೆನ ಇದಕ್ಕೀಗ ಹಾಕ್ಬಿಡ್ತೀನಿ ಫ್ರೆಂಡ್ಸ್. ನೋಡಿ, ಒಗ್ಗರಣೆ ಹಾಕಿ ಇವಾಗ ಏನು ಚೆನ್ನಾಗಿರುತ್ತೆ ಅಂತ, ವೈಟ್ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಬೇಕಂದರೆ ಇಡ್ಲಿ ದೋಸೆಗೂ ಹಾಕ್ಕೋಬೋದು, ಚಪಾತಿಗಂತೂ ಅಷ್ಟು ಚೆನ್ನಾಗಾಗಲ್ಲ ಫ್ರೆಂಡ್ಸ್. ನೋಡಿ, ತುಂಬ ಖುಷಿಯಾಗುತ್ತೆ. ನಮ್ಮೂರ ಕಡೆ ಹಲಸಿನ ಹಣ್ಣು ಬೀಜ, ಹಲಸಿನ ಹಣ್ಣು ಇದನ್ನ ಹೊರಗೆ ಹಾಕೋದೇ ಇಲ್ಲ. ಆಮೇಲೆ ಅದ್ರ ಸಿಪ್ಪೆ ಎಲ್ಲ ತೆಗೆದು ಹಸುಗಳಿಗೆ ಹಾಕ್ತಾಯಿದ್ದೀವಿ ಮುಂಚೆ, ಚೆನ್ನಾಗಿರುತ್ತೆ ಅಂತ. ಮತ್ತು ಇನ್ನೇನೋ ಮಾಡ್ತಾರೆ, ಹಲಸಿನ ಹಣ್ಣಿನಿಂದ ಎಷ್ಟೊಂದು ವಿಧ ಮಾಡ್ತಾರೆ. ನಾನು ಮಾತ್ರ ಬೀಜ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ, ಇವಾಗ ಮಾಡಿದೆ ನೋಡಿ, ತುಂಬ ಚೆನ್ನಾಗಿದೆ. ನೀವು ಒಂದು ಸರ್ತಿ ಮಾಡಿ ನೋಡಿ ಹೇಗಾಗುತ್ತೆ ಅಂತ. ಜಾಸ್ತಿ ಏನು ಬೇಡ, ಒಂದು 10 ಇದ್ದರೆ ಸಾಕು. 10 ಬೀಜ ಇದ್ದರೆ ಹುಳಿ ಮಾಡಿದರೆ 2-3 ಜನಕ್ಕೆ ಆರಾಮಾಗಿ ಊಟ ಮಾಡ್ಬೋದು ನೋಡಿ. ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಚ್ಚಿ ಹಾಕಿದೆ ಲಾಸ್ಟಲ್ಲಿ. ಗಮ್ಮಂತ ಸ್ಮೆಲ್ ಬರ್ತಾಯಿದೆ. ಇವತ್ತು ಊಟ ಮಾಡಿ ನೋಡಬೇಕು ಫ್ರೆಂಡ್ಸ್. ಬಾಯ್, ಮತ್ತೆ